ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನವರ ಕರೆಂಟ್ ಸಿಚುವೇಶನ್ ಆಗಿರ್ಬೋದು ಅಥವಾ ಈ ಒಂದು ಪ್ರೀತಿಯಲ್ಲಿ ಮುಂದೆ ಏನಾಗುತ್ತೆ, ಅವ್ರು ಇವಾಗ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನಿಮಗೆ ನಿಮ್ಮ ಪರ್ಸ್ನಲ್ ಆದಂಥ ಏನೋ ಸಮಥಿಂಗ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರೆ ಕನ್ಸಲ್ಟೇಷನ್ ಮುಖಾಂತರ ನೀವು ನಿಮ್ಮ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡ್ಕೊಳ್ಬಹುದು. ಓಕೆ, ಯಾರಿಗೆಲ್ಲ ಪರ್ಸ್ನಲಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತ ಇದ್ದೀರಾ, ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಆ್ಯಂಡ್ ಹಾಗೆಯೇ ಈ ಒಂದು ಹುಣ್ಣಿಮೆ ದಿನ ಏನು ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ ನಡೀತಾ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ನಿಮ್ಮ ರಿಲೇಷನ್ಶಿಪ್ನ ಹೀಲ್ ಮಾಡಲಿಕ್ಕಿರ್ಬೋದು, ಅಥವಾ ಒಂದು ನ್ಯೂ ಬಿಗಿನಿಂಗ್ ರೀಸ್ಟಾರ್ಟ್ ಮಾಡಲಿಕ್ಕೆ, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದಂಥ ಥರ್ಡ್ ಪಾರ್ಟಿನ ರಿಮೂವ್ ಮಾಡಲಿಕ್ಕೆ, ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಲ್ವಾ, ಕೆಲವೊಬ್ಬರು ರಿಲೇಷನ್ಶಿಪ್ಪಲ್ಲಿ ಸುಮ್ಮನೆ ಜಗಳ ಮಾಡ್ಕೊಳ್ತಿರ್ತೀರ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರುತ್ತೆ. ಅದೆಲ್ಲದನ್ನು ಕೂಡ ಹೀಲ್ ಮಾಡಲಿಕ್ಕೆ ಆ್ಯಂಡ್ ಸಮಥಿಂಗ್ ನಿಮ್ಮ ರಿಲೇಷನ್ಶಿಪ್ಪನ್ನ ಸ್ಟ್ರಾಂಗ್, ನಿಮ್ಮ ಬಾಂಡಿಂಗ್ನ ಸ್ಟ್ರಾಂಗ್ ಮಾಡ್ಕೊಳ್ಲಿಕ್ಕೆ ಈ ಒಂದು ರಿಚುವಲ್ ತುಂಬಾ ಪವರ್ಫುಲ್. ಯಾಕಂದರೆ ಹುಣ್ಣಿಮೆ ದಿನ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಈ ಒಂದು ಹುಣ್ಣಿಮೆ ದಿನ ನೀವೇನು ಈ ಒಂದು ಸ್ಪಿರಿಚುವಲ್ ಜರ್ನಿಲಿ ಯಾರೆಲ್ಲ ಇದ್ದೀರಾ, ಅಥವಾ ಸ್ಪಿರಿಚುವಲ್ ಜರ್ನಿಲಿ ಇಲ್ಲದೇ ಇದ್ರೂ ಕೂಡ ಯಾರೆಲ್ಲ ಈ ಒಂದು ರಿಚುವಲ್ನ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ದಯವಿಟ್ಟು ಈ ಒಂದು ರಿಚುವಲ್ನ ಮಾಡಿ. ಓಕೆ, ಸೊ ನಿಮ್ಮ ರಿಲೇಷನ್ಶಿಪ್ನ ನೀವು ಹೀಲ್ ಮಾಡ್ಕೊಳ್ಳಿ. ಆ್ಯಂಡ್ ಏನಂದರೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಅನ್ನೋದೇ ಒಂದು ಉದ್ದೇಶದಿಂದ ಈ ಒಂದು ರಿಚುವಲ್ಸ್ನ ನಾನು ಹುಣ್ಣಿಮೆ ದಿನನೇ ಮಾಡ್ತಾ ಇರೋದು. ಓಕೆ, ಸೊ ಲೈವ್ ಸೆಷನ್ ಆಗಿರುತ್ತೆ. ಯಾರಿಗೆಲ್ಲ ಈ ಒಂದು ರಿಚುವಲ್ಸ್ಗೆ ಜಾಯಿನ್ ಆಗಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ, ನನಗೆ ವಾಟ್ಸಪ್ ಮುಖಾಂತರ ರಿಚುವಲ್ಸ್ ಅಂತ ಹೇಳಿ ನನಗೆ ಟೈಪ್ ಮಾಡಿ ಮೆಸೇಜ್ ಮಾಡಿ ಕಳಿಸಿ. ಆ್ಯಂಡ್ ಅದರ ಡೀಟೇಲ್ಸ್ ಎಲ್ಲ ನಿಮಗೆ ಆಲ್ರೆಡಿ ಸ್ಕ್ರೀನಲ್ಲಿ ಬರ್ತಾ ಇದೆ, ನೋಡ್ತಾ ಇದ್ದೀರಾ. ಓಕೆನಾ, ಸೊ ಆದಷ್ಟು ಬೇಗ ಜಾಯಿನ್ ಆಗಿ ಲಾಸ್ಟ್ ಮೂಮೆಂಟ್ವರೆಗೆ ವೆಯ್ಟ್ ಮಾಡಿಬಿಡಿ. ಆ್ಯಂಡ್ ಈ ಒಂದು ಚಾನ್ಸ್ನ ಮಿಸ್ ಮಾಡ್ಕೊಂಬಿಡಿ. ಯಾಕಂದರೆ ರಿಲೇಷನ್ಶಿಪ್ಪಿಗೆ ಸಂಬಂಧಪಟ್ಟಂತೆ ನಾನು ಯಾವಾಗಲೂ ರಿಚುವಲ್ಸ್ನ ಮಾಡ್ತಾ ಇರಲ್ಲ. ಓಕೆ, ಸೊ ಹಾಗಾಗಿ ಇವಾಗ ಸಿಕ್ಕಿರೋಂಥ ಅವಕಾಶನ ಮಿಸ್ ಮಾಡಿಕೊಂಡು ಮತ್ತಿನ್ನೊಂದ್ಸಲ ಜಾಯಿನ್ ಆಗ್ತೀನಿ ಅಥವಾ ಇನ್ನೊಂದ್ಸಲ ನೋಡ್ತೀನಿ ಆ ಥರ ಯೋಚನೆ ಮಾಡ್ತಾ ಇರಬೇಡಿ. ಈಗ ಸಿಕ್ಕಿರೋಂಥ ಅವಕಾಶನ ಬಳಸ್ಕೊಳ್ಳಿ. ಇದು ನಿಮ್ಮ ಹತ್ರ ಬರ್ತಾ ಇದೆ, ಪದೇ ಪದೇ ನಿಮ್ಮ ಹತ್ರ ನೀವು ಇದನ್ನು ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದರಿಂದ ನಿಮಗೆ ಏನೋ ಒಂದು ಯೂಸ್ಫುಲ್ ಇದೆ ಅಂತಲೇ ಅರ್ಥ. ಓಕೆನಾ, ಮಿಸ್ ಮಾಡ್ಕೊಬೇಡಿ. ಆದಷ್ಟು ಬೇಗ ರಿಚುವಲ್ಸಿಗೆ ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯಿನ್ ಆಗಿ. ಓಕೆ, ಈ ಒಂದು ಸಂಡೇ ನಡೀತಾ ಇದೆ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ ಕೂಡ. ಸೊ ಯಾರೆಲ್ಲ ಗ್ರೂಪ್ ವೈಸಲ್ಲಿ ಕಲಿಬೇಕಂತ ಇದ್ದೀರಾ ಅವ್ರು ಆದಷ್ಟು ಬೇಗ ಜಾಯಿನ್ ಆಗಿ ನಿಮ್ಮ ಲೈಫನ್ನು ಬದಲಾಯಿಸ್ಕೊಳ್ಳಿ. ಲರ್ನ್ ಮಾಡಿ, ಕಲೀರಿ, ಹೊಸದನ್ನು ಕಲಿತಾ ಇರಿ. ಲೈಫಲ್ಲಿ ಹೊಸದನ್ನು ಕಲಿತಾ ಇರಿ, ಹೊಸದನ್ನು ಪ್ರಯತ್ನ ಮಾಡಿ. ಲೈಫನ್ನು ಒಂದೇ ಥರದಲ್ಲೇ ನೋಡ್ತಾ ಇರಬೇಡಿ. ಹಲವಾರು ಬಗೆಯಲ್ಲಿ ನೀವು ನಿಮ್ಮ ಲೈಫನ್ನು ಎಂಜಾಯ್ ಮಾಡಿ, ಕಲೀರಿ, ಸಕ್ಸಸ್ ಆಗಿ. ಓಕೆನಾ, ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಜಾಯಿನ್ ಆಗಿ ಆದಷ್ಟು ಬೇಗ. ಓಕೆಪ್ಪ, ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಹೇಳ್ತೀನಿ. ಇವಾಗ ನಿಮ್ಮ ಪರ್ಸನ್ ಅವರ ಫೇಸ್ ನೆನ್ಪು ಮಾಡ್ಕೊಳ್ಳಿ, ಫೋಟೋ ಇದ್ದರೆ ನೋಡಿ, ಅಥವಾ ಅವರನ್ನು ನೆನಪಿಸ್ಕೊಳ್ಳಿ, ಅವರ ನಗುಮುಖನ ನೆನ್ಪು ಮಾಡ್ಕೊಳ್ಳಿ ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ. ಓಕೆ, ಈ ಒಂದು ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಕರೆಂಟ್ ಸಿಚುವೇಶನ್ ಏನಿದೆ ಚೆಕ್ ಮಾಡೋಣ. ಇದೊಂದು ಲವ್ ರೀಡಿಂಗ್. ಓಕೆ, ಎಸ್, ಇಲ್ಲಿ ವೆರಿ ಸ್ಟ್ರಾಂಗ್ ಆಗಿ ಒಂದು ಚಾನಲೈಸ್ ಆಗ್ತಿರೋಂಥ ಮೆಸೇಜ್ ನೋಡಿದಾಗ ನಿಮ್ಮ ಪರ್ಸನ್, ನಿಮ್ಮ ಮೈಂಡಲ್ಲಿ ಇವಾಗ ಯಾರಿದ್ದಾರೆ ಅಲ್ವಾ ಅವರು ಶಿವ ಭಕ್ತರು ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ದೇವರ ಭಕ್ತರು ಅಥವಾ ದೇವರನ್ನ ತುಂಬ ನಂಬುವಂಥವ್ರು, ಬಿಲೀವ್ ಮಾಡುವಂಥವ್ರು, ಶಿವ ದೇವರನ್ನ ಟ್ಯಾಟೋ ಹಾಕ್ಸ್ಕೊಂಡಿರ್ಬೋದು, ಅಥವಾ ಅವರ ವಾಲ್ಪೇಪರ್ ಶಿವನ ಒಂದು ಮೊಬೈಲಲ್ಲಿ ವಾಲ್ಪೇಪರ್ ಸೆಟ್ ಮಾಡಿರ್ಬೋದು, ಅಥವಾ DP ಸೆಟ್ ಮಾಡಿರ್ಬೋದು, ತ್ರಿಶೂಲ ಅಥವಾ ಸಮಥಿಂಗ್ ಶಿವನಿಗೆ ಸಂಬಂಧಪಟ್ಟಂಥ ಡಮರುಗಳಾಗಿರ್ಬೋದು. ಓಕೆ, 3 ನಾಮಗಳಾಗಿರ್ಬೋದು, ಆ ಥರದ್ದು ಸೆಟ್ ಮಾಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಿದೆ. ಮೊಬೈಲಲ್ಲಿ ಇರ್ಬೋದು, DPಲಿ ಇರ್ಬೋದು. ಓಕೆ, ಸಮಥಿಂಗ್ ಇಲ್ಲಿ ನೋಡಿದಾಗ ನಿಮ್ಮ ಪರ್ಸನ್ ತುಂಬಾ ಶಿವ ಭಕ್ತರು ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ಯೋಚನೆ ಮಾಡ್ತಿರೋವಂಥದ್ದು, ಅವರ ಕರೆಂಟ್ ಸಿಚುವೇಶನ್ ನೋಡಿದಾಗ ಅವರ ಒಂದು ಬ್ಯಾಡ್ ಮೂಮೆಂಟಲ್ಲಿ ನೀವು ಅವ್ರ ಲೈಫಲ್ಲಿ ಎಂಟ್ರಿ ಆಗಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ಓಕೆ, ಅವ್ರು ತುಂಬ ಡಿಪ್ರೆಷನಲ್ಲಿ ಇದ್ದಾಗ, ಅಥವಾ ಆಲ್ರೆಡಿ ನಿಮ್ಮ ಪರ್ಸನ್ಗೆ ಒಂದು ಬ್ರೇಕಪ್ ಆಗಿರ್ಬೋದು, ಬ್ರೇಕಪ್ ಆಗಿ ಅವ್ರು ತುಂಬಾ ನೋವಲ್ಲಿದ್ದರು ಆ ಟೈಮಲ್ಲಿ, ಅಥವಾ ಫೈನಾನ್ಷಿಯಲಿ ಲೋ ಎನರ್ಜಿ ಮಾಡ್ತಿರುವಾಗ ನೀವು ಅವರ ಲೈಫಲ್ಲಿ ಎಂಟ್ರಿ ಆಗಿದ್ದೀರಾ.
ಅವ್ರು ಅದನ್ನು ತುಂಬ ಗೌರವ ಕೊಡ್ತಾ ಇದ್ದಾರೆ. ಅವರ ಭಾವನೆ, ಅವರ ಒಂದು ಫೀಲಿಂಗ್ಸ್ ನೋಡಿದಾಗ ಇಲ್ಲಿ, ನಾನು ಕಷ್ಟ ಸಮಯದಲ್ಲಿದ್ದಾಗ ನೀನು ನನ್ನ ಲೈಫಿಗೆ ಬಂದಿದ್ಯಾ, ಆ ಥರ ಅವ್ರು ಇಲ್ಲಿ ಫೀಲ್ ಮಾಡ್ತಾ ಇದ್ದಾರೆ ಅವ್ರ ಕರೆಂಟ್ ಸಿಚುಯೇಷನ್, ಕರೆಂಟ್ ಎನರ್ಜಿ ನೋಡಿದಾಗ. ಓಕೆ, ಸೊ ಆ ಕಷ್ಟದ ಸಮಯದಲ್ಲಿ ನೀನು ನನ್ನ ಲೈಫಿಗೆ ಬಂದಿದ್ಯಾ, ಬಟ್ ಇವಾಗ ನಿನ್ನನ್ನು ನಾನು ಕಷ್ಟಕ್ಕೆ ತಳ್ತಾ ಇದ್ದೀನಿ ಅನ್ನುವಂಥದ್ದು ಅವರ ಒಂದು ಮೈಂಡಲ್ಲಿ ಬರ್ತಿರುವಂಥ ಮಾತುಗಳಾಗಿದೆ. ಓಕೆ, ಬಟ್ ಪರಿಸ್ಥಿತಿ ಇರ್ಬೋದು, ಟೈಮ್ ಇರ್ಬೋದು, ಎಷ್ಟೇ ಕೆಟ್ಟದಾಗಿರ್ಬೋದು, ಮತ್ತೆ ನಾವಿಬ್ರು ಒಂದಾಗ್ತೀವಿ, ಯೋಚನೆ ಮಾಡಬೇಡ ಅನ್ನೋಂಥ ಮೆಸೇಜ್ ಕೂಡ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ, ಬರ್ತಾ ಇದೆ. ಓಕೆನಾ, ಅದೆಷ್ಟೇ ಕಷ್ಟ ಆಗಿರ್ಬೋದು ಸಿಚುಯೇಷನ್. ಓಕೆ, ಮತ್ತೆ ನ್ಯೂ ಬಿಗಿನಿಂಗ್, ರೀಸ್ಟಾರ್ಟನ್ನು ಮಾಡುವಂಥ ಟೈಮ್ ಇದೆ, ಆ ಟೈಮನ್ನ ನನಗೆ ಕೊಡು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಆಗಿರೋಂಥ ಮಿಸ್ಟೇಕ್ಸ್ ಎಲ್ಲದನ್ನು ನಾನು ಸರಿ ಮಾಡ್ತೀನಿ ಅನ್ನೋವಂಥದ್ದು ಅವರ ಒಂದು ಮೈಂಡಲ್ಲಿ ಬರ್ತಾ ಇರೋವಂಥ ಮಾತಾಗಿದೆ. ಓಕೆ, ಏನು ಲೈಫಲ್ಲಿ ಮಿಸ್ಟೇಕ್ಸ್ ಆಗಿದೆ, ನಿಮ್ಮಿಬ್ಬರ ಮಧ್ಯೆ ಏನು ಮಿಸ್ಟೇಕ್ಸ್ ಆಗಿದೆ, ಅದೆಲ್ಲದನ್ನು ಸರಿ ಮಾಡಲಿಕ್ಕೆ ಒಂದು ಅವಕಾಶ ಕೊಡು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸಮಥಿಂಗ್ ಅವರಿಗೋಸ್ಕರ ನೀವು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಅಂತಲೂ ಇಲ್ಲಿ ಕಾಣಿಸ್ತಾ ಇದೆ. ಸೊ ಆ ಸ್ಯಾಕ್ರಿಫೈಸ್ ಅಂತ ಹೇಳಿದ್ರೆ, ಈ ಒಂದು ಪ್ರೀತಿನ ಉಳಿಸ್ಕೊಳ್ಲಿಕ್ಕೆ ನೀವು ಮಾಡಿರೋವಂಥ ಸ್ಯಾಕ್ರಿಫೈಸ್, ಕೆಲವೊಬ್ರು ಇಲ್ಲಿ ಫೈನಾನ್ಷಿಯಲಿ ಆ್ಯಂಡ್ ಜಾಬ್ ರಿಲೇಟೆಡಲ್ಲಿ ಅಥವಾ ಫ್ಯಾಮಿಲಿ ಮಧ್ಯ ಕೆಲವೊಂದು ಸ್ಯಾಕ್ರಿಫೈಸ್ಗಳನ್ನು ಮಾಡಿದ್ದೀರಾ. ಓಕೆ, ಸೊ ನೀವು ಅಂದ್ಕೊಂಡಿದ್ದೀರಾ ಈ ಸ್ಯಾಕ್ರಿಫೈಸ್ ಎಲ್ಲ ಮಾಡದೆ ಈ ವ್ಯಕ್ತಿಗದ ಅರ್ಥನೇ ಆಗಲಿಲ್ಲ ಅಂತ, ಬಟ್ ಅವ್ರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಒಂದು ಭಾವನೆ ಇದೆ. ಓಕೆನಾ, ನಿಮ್ಮಿಂದ ಅವ್ರ ಸಪ್ರೇಷನ್ ಇರ್ಬೋದು, ಅಥವಾ ಈಗ ಕರೆಂಟ್ ಸಿಚುವೇಶನಲ್ಲಿ ನೀವಿಬ್ರು ಜಗಳ ಮಾಡ್ಕೊಂಡು ದೂರದಲ್ಲಿರ್ಬೋದು, ಅಥವಾ ಒಟ್ಟಿಗೆ ಇದ್ರೂ ನೀವಿಬ್ರು ಮಾತಾಡೋ ಇರ್ಬೋದು, ಅಥವಾ ನಿಮ್ಮ ಒಂದು ಫೀಲಿಂಗ್ಸ್ ಇರ್ಬೋದು, ಅಥವಾ ನಿಮ್ಮಿಬ್ಬರ ಒಂದು ಬಾಂಡಿಂಗ್ ಮುಂಚಿನ ಹಾಗೆ ಇಲ್ಲದೆ ಇರ್ಬೋದು. ಬಟ್ ಅವ್ರ ಮನಸ್ಸಲ್ಲಿದೆ, ನೀವು ಅವರಿಗೋಸ್ಕರ ಎಲ್ಲ ತ್ಯಾಗ ಮಾಡಿದ್ದೀರಾ, ಅವರಿಗೋಸ್ಕರ ನೀವು ತುಂಬಾ ಎಫರ್ಟ್ ಹಾಕಿದರೆ, ಈ ಪ್ರೀತಿನ ಉಳಿಸ್ಕೊಳ್ಲಿಕ್ಕೆ ಎಫರ್ಟ್ ಹಾಕಿದ್ದೀರಾ, ಅದೆಲ್ಲದೂ ಅವರಿಗೆ ರಿಯಲೈಸ್ ಆಗ್ತಾ ಇದೆ ಕೂಡ. ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ ನಿಮ್ಮನ್ನು ಅವರು. ನಿಮ್ಮ ನಗು ಇರ್ಬೋದು, ನಿಮ್ಮ ಮಾತುಗಳಿರ್ಬೋದು, ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಮುಂದಿನ ದಿನದಲ್ಲಿ ಎಲ್ಲ ಬದಲಾವಣೆಗಳು ಆಗುವಂಥದ್ದು. ಓಕೆ, ಹಾರ್ಟ್ ಬ್ರೇಕ್, ತುಂಬಾ ಹಾರ್ಟ್ ಬ್ರೇಕ್ ಆಗಿದೆ, ಮನಸ್ಸಿಗೆ ತುಂಬಾ ಹರ್ಟ್ ಆಗಿದೆ, ನಿಮ್ಮ ಮಾತುಗಳಿಂದ ತುಂಬಾ ಹರ್ಟ್ ಆಗಿದೆ ಅಂತೇಳಿ ಕಾಣಿಸ್ತಿದೆ. ನೀವು ಮಾತಾಡಿದ್ದಿರ್ಬೋದು, ಅಥವಾ ನಿಮ್ಮ ಪರ್ಸನ್ ನಿಮಗೆ ಮಾತಾಡಿದಂಥದ್ದಾಗಿರ್ಬೋದು, ಏನೋ ಒಂದು ವಿಷಯದಲ್ಲಿ ನೀವಿಬ್ರು ತುಂಬಾ ಮಾತುಗಳನ್ನು ಆಡ್ಕೊಂಡಿದ್ದೀರ. ಪಾಸ್ಟ್ ಇರ್ಬೋದು, ಹಳೆಯ ವಿಷಯನ ಇಟ್ಕೊಂಡು ಕೆದಕಿ ಅದನ್ನು ಜಗಳ ಮಾಡ್ಕೊಂಡಿರೋವಂಥದ್ದು, ಸಮಥಿಂಗ್ ಇಲ್ಲಿ ತುಂಬ ಹರ್ಟ್ ಆಗೋ ಹಾಗೆ ಇಲ್ಲಿ ಮಾತಾಡಿದ್ದೀರಾ. ಆ ಒಂದು ಮಾತು ತುಂಬಾ ಅವರಿಗೆ ಆ್ಯಂಡ್ ನಿಮಗೆ ಹರ್ಟ್ ಆಗಿದೆ ಅಂತೇಳಿ ಕಾಣಿಸ್ತಾ ಇದೆ. ಓಕೆ, ಸೊ ನಿಮ್ಮ ರಾಶಿ ಅಥವಾ ನಿಮ್ಮ ಪರ್ಸನವರ ರಾಶಿ ಮೀನ ರಾಶಿ, ಕನ್ಯಾ ರಾಶಿ, ಕಟಕ, ವೃಷಭ, ತುಲಾ ರಾಶಿ, ವೃಶ್ಚಿಕ ರಾಶಿ, ಮೇಷ, ಓಕೆ, ಸಿಂಹ, ಧನಸ್ಸು, ಮಕರ ರಾಶಿಯವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಿದೆ, ಮಿಥುನ ರಾಶಿ. ಓಕೆ, ಓಕೆ, ಇಲ್ಲಿ ನಿಮ್ಮ ಲೆಟರ್ ಇರ್ಬೋದು, ಅಥವಾ ನಿಮ್ಮ ಪರ್ಸನ್ ಲೆಟರ್ ಇರ್ಬೋದು. DHLV RKCIJ ಲೆಟರ್ ಅವರ ಪ್ರೆಸೆನ್ಸ್ ಇದೆ, G ಲೆಟರ್ ಅವರ ಪ್ರೆಸೆನ್ಸ್ ಇದೆ. ಓಕೆ, ಎಲ್ಲೋ ಒಂದು ಕಡೆ ಅವರು ನಿಮ್ಮ ಫೋಟೋ ನೋಡ್ತಾ ಅಥವಾ ನಿಮ್ಮ ಫೇಸ್ನ ನೆನ್ಪು ಮಾಡ್ಕೊಳ್ತಾ ಅಳ್ತಿರುವಂಥದ್ದು. ಅವರಿಗಿಲ್ಲಿ ಅವರ ಕರೆಂಟ್ ಸಿಚುವೇಶನ್ ಅಥವಾ ನಿಮ್ಮ ಕರೆಂಟ್ ಸಿಚುವೇಶನ್ ನೋಡಿದಾಗ ನಿಮಗಿಲ್ಲಿ ತುಂಬಾ ಡಿಪ್ರೆಸ್ ಆಗಿರುವಂಥದ್ದು, ಡಿಪ್ರೆಷನಿಗೆ ಹೋಗಿರುವಂಥದ್ದು, ಯಾವ ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಇಲ್ಲದೇ, ಕೆಲಸಗಳು ತುಂಬ ಇದೆ, ಕೈ ತುಂಬ ಕೆಲಸ ಇದೆ, ಮಾಡ್ಲಿಕ್ಕೆ ಕೆಲಸ ಇದೆ, ಫ್ಯಾಮಿಲಿ ಮಧ್ಯ ಬಾಂಡಿಂಗ್ ತುಂಬ ಚೆನ್ನಾಗಿದೆ, ಎಲ್ಲದೂ ಇದೆ, ಬಟ್ ಇಲ್ಲಿ ಒಂದು ಮಿಸ್ಸಿಂಗ್, ಆ ಪರ್ಸನ್ ನಿಮ್ಮ ಜೊತೆಗಿಲ್ಲ ಅಂತ. ಓಕೆ, ನೀವು ಮಾಡುವಂಥ ಕೆಲಸನ ಬಿಟ್ಕೊಂಡು ಅಥವಾ ನಿಮ್ಮ ಕೆಲಸನೆಲ್ಲದನ್ನು ನೀವು ಬದಿಗಿಟ್ಟು ನೀವು ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊತ ಕೂತಿದ್ದೀರಾ ಅಂತೇಳಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ನೋಡಿ, ನಿಮಗೆ ಅಥವಾ ನಿಮ್ಮ ಪರ್ಸನಿಗೆ ನೀವು ಮಾಡ್ತಿರೋಂಥ ಕೆಲಸದ ಮೇಲೆ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ನಿಮ್ಮ ಸುತ್ತ ಫ್ಯಾಮಿಲಿ ಎಲ್ಲರೂ ಕೂಡ ಇದ್ದಾರೆ,
ಅವರಿಲ್ಲ ಅನ್ನೋಂಥ ಮಿಸ್ಸಿಂಗ್ಸ್ ನಿಮಗಿಲ್ಲಿ, ಅಂದರೆ ಅವರನ್ನು ತುಂಬ ಮಿಸ್ ಮಾಡ್ಕೊಳ್ತಿರೋವಂಥದ್ದು ಫೀಲಿಂಗ್ ಇಲ್ಲಿ ಕಾಣಿಸ್ತಿದೆ, ಅಲೋನ್ ಫೀಲ್ ಮಾಡ್ತಿರೋವಂಥದ್ದು. ಓಕೆ. ಓಕೆ. ಸೊ ಇಲ್ಲಿ ಈಗೋ ಅನ್ನೋವಂಥದ್ದು ತುಂಬ ಇದೆ ಇಲ್ಲಿ. ಇಬ್ಬರಲ್ಲಿ ಯಾರೋ ಒಬ್ಬರಿಗೆ ತುಂಬ ಈಗೋ ಇದೆ, ನಾನು ಹೇಳ್ದಂಗೆ ಕೇಳಬೇಕು ಅನ್ನೋವಂಥದ್ದಾಗಿರಲಿ, ಅಥವಾ ಆ ಈಗೋ ಇಂದನೇ ಇಲ್ಲಿ ಕೆಲವೊಬ್ರು ರಿಲೇಷನ್ಶಿಪ್ ಹಾಳಾಗಿರ್ಬೋದು ಅಂತಲೂ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಸೊ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಮೈಂಡಲ್ಲಿ ಬರ್ತಿರೋವಂಥದ್ದು, ಆ ಪರ್ಸನಿಗೆ ಈಗೋ ಇಲ್ಲದೆ ಇದ್ದರೆ, ಸ್ವಲ್ಪ ಹೇಳೋವಂಥ ಮಾತನ್ನು ಕೇಳಿದರೆ ಈ ರಿಲೇಷನ್ಶಿಪ್ ಸರಿ ಆಗ್ತಿತ್ತು, ಚೆನ್ನಾಗಿ ಆಗ್ತಿತ್ತು ಅನ್ನೋವಂಥದ್ದು. ಓಕೆ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ನೀವು ಹೇಳೋ ಮಾತನ್ನು ಕೇಳೋದಕ್ಕಿಂತ, ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಇರ್ಬೋದು, ಇದು ನಿಮ್ಮ ಇಬ್ಬರ ಮಧ್ಯೆ ಬಾಂಡಿಂಗ್ ಇರೋದಕ್ಕಿಂತ ಬೇರೆಯವರು ಹೇಳೋ ಮಾತನ್ನು ತುಂಬ ಚೆನ್ನಾಗಿ ಕೇಳೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಸೊ ನಿಮ್ಮ ಬಾಂಡಿಂಗ್ ಇಲ್ಲಿ ಓಕೆ ಅಷ್ಟು ಸ್ಟ್ರಾಂಗ್ ಇಲ್ಲ. ಓಕೆನಾ. ಇಲ್ಲಿ ಸೀಕ್ರೆಟ್ ಮಾಡ್ತಾರೆ ಕೆಲವೊಬ್ರು, ನಿಮ್ಮ ಪರ್ಸನ್ ನಿಮ್ಮ ಹತ್ರ ತುಂಬ ಸೀಕ್ರೆಟ್ ಮಾಡ್ತಾರೆ, ಅಥವಾ ಅವ್ರ ಹತ್ರ ನೀವು ಸೀಕ್ರೆಟ್ ಮಾಡ್ತೀರಾ, ಎಲ್ಲ ವಿಷಯನ ಓಪನ್ ಅಪ್ ಆಗಿ ಮಾತಾಡ್ತಾ ಇಲ್ಲ. ಓಕೆ. ಓಕೆ. ಬಟ್ ಇಲ್ಲಿ ಓವರಾಲ್ ನೋಡಿದಾಗ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಒಂದು ಕನ್ಸರ್ನ್ ಇಟ್ಕೊಂಡಿದ್ದಾರೆ ಆ್ಯಂಡ್ ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಿದೆ. ಓಕೆ. ಬಟ್ ಈ ಒಂದು ಕರೆಂಟ್ ಸಿಚುವೇಶನಲ್ಲಿ ತುಂಬಾ ಹಾರ್ಟ್ ಬ್ರೇಕ್ ಆಗಿದೆ. ಓಕೆನಾ. ಕೊರಗ್ತಾ ಇರೋವಂಥದ್ದು, ಡಿಪ್ರೆಷನ್ ಆಗಿರೋವಂಥದ್ದು, ಅಲೋನ್ ಫೀಲ್ ಮಾಡ್ತಿರೋವಂಥದ್ದು. ಓಕೆ. ಇಲ್ಲಿ 2 to 3 days ಅಥವಾ 2 to 3 months, 3 days, 2 days ತುಂಬಾ ಇಂಪಾರ್ಟೆಂಟ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ಅವರ ಮೆಸೇಜ್ಗಳು ಬರ್ಬೋದು, ಅಥವಾ ನಿಮ್ಮ ಹತ್ರ ಅವ್ರ ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ನಿಮ್ಮ ಹತ್ರ ಅವ್ರು ಸರಿಯಾಗಿ ಮಾತಾಡದೇ ಇರ್ಬೋದು. ಬಟ್ ಈ ಒಂದು 2 days ಅಥವಾ 2 weeksಲ್ಲಿ ಎಲ್ಲೋ ಒಂದು ಕಡೆ ಅವರ ತಪ್ಪನ್ನ ಅರ್ಥ ಮಾಡಿಕೊಂಡು ಕಾಂಪ್ರಮೈಸ್ ಮಾಡ್ಕೊಳ್ಳೋಂಥ ದಿನಗಳು ಹತ್ತಿರದಲ್ಲಿದೆ ಅಂತ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಬಟ್ ಏನೇ ಆದರೂ ಕೂಡ 2 days ತುಂಬಾ ಇಂಪಾರ್ಟೆಂಟ್. ಈ ಒಂದು ರೀಡಿಂಗ್ ನೋಡಿದ ತಕ್ಷಣ 2 daysಲ್ಲಿ ನಿಮಗೊಂದು ಸಮಥಿಂಗ್ ಚೇಂಜಸ್ ಕಾಣಿಸುತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಅಂತ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ. ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ. ದ ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ, ದ ಹೆರೋಫೆಂಟ್ ಬರ್ತಾ ಇದೆ, 3 of Wands, Queen of Pentacle. ಎಸ್ ನೋಡಿ, ಅವ್ರ ಸುತ್ತ ತುಂಬ ಕೆಲಸಗಳಿದೆ, ತುಂಬ ಜನಗಳಿದ್ದಾರೆ, ತುಂಬ ಫ್ರೆಂಡ್ ಸರ್ಕಲ್ ಕೂಡ ಇದೆ. ಬಟ್ ಅವ್ರಿಗೆ ಮಿಸ್ಸಿಂಗ್ ಆಗ್ತಿರೋದು ನೀವಿಲ್ಲ ಅಂತ ಹೇಳಿ. ಬಾಟಮ್ ಆಫ್ ದ ಕಾರ್ಡ್, ವಾವ್, ವೀಲ್ ಆಫ್ ಫಾರ್ಚೂನ್. ಇಲ್ಲಿ 1 ವರ್ಷದಿಂದ ಅಥವಾ ಅದಕ್ಕೂ ಮುಂಚೆ ಅಥವಾ 1 month 1 weekಯಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಆಗ್ತಿರ್ಬೋದು. 6 monthದಿಂದ 8 monthದಿಂದ. ಓಕೆ. ಕೆಲವೊಬ್ರು ರಿಲೇಷನ್ಶಿಪ್ಪಲ್ಲಿ ತುಂಬ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಅಂತಲೂ ಇಲ್ಲಿ ಕಾಣಿಸ್ತಿದೆ. ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಕೂಡ ಆಗಿರ್ಬೋದು ಈ ಒಂದು ಪರ್ಸನ್, ಅಥವಾ ತುಂಬ ಕ್ಲೋಸ್ ಫ್ರೆಂಡಲ್ಲಿ, ಅಂದರೆ ಏನು ಹೇಳ್ಬೋದು, ನಿಮ್ಮ ಕ್ಲೋಸ್ ಸರ್ಕಲಲ್ಲೇ ಫ್ರೆಂಡ್ ಆಗಿಬಿಟ್ಟು ನೆಕ್ಸ್ಟ್ ನೀವು ರಿಲೇಷನ್ಶಿಪ್ಪಿಗೆ ಬಂದಿರುವಂಥದ್ದು. ಆ್ಯಂಡ್ ನಿಮ್ಮ ರಿಲೇಷನಲ್ಲಿಯೇ, ನಿಮ್ಮ ಸಂಬಂಧಿಕರಲ್ಲಿಯೇ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಓಕೆ. ಬಟ್ ಇವಾಗಿನ ಕರೆಂಟ್ ಸಿಚುವೇಶನ್ ನೋಡಿದಾಗ ನೀವಿಬ್ಬರು ಸಪ್ರೇಷನಲ್ಲಿ ಇದ್ದೀರಾ. ಯಾವುದೋ ಒಂದು ವಿಷಯದ ಮಾತುಕತೆ ಮಾಡಿಕೊಂಡು, ಜಗಳ ಮಾಡಿಕೊಂಡು, ಅಥವಾ ಯಾರೋ ಒಬ್ಬರು ಎಂಟ್ರಿಯಿಂದ, ಅಥವಾ ಜಾಬ್ ವಿಷಯಕ್ಕೋಸ್ಕರ ನೀವು ಹೊರಗಡೆ ಇರ್ಬೋದು. ಓಕೆ. ಬಟ್ ಇಲ್ಲಿ ನೋಡಿ, ಅಲೋನ್ ಫೀಲ್ ಅಂತೂ ತುಂಬ ಮಾಡ್ತಿದ್ದಾರೆ ಅವರು. ನೋಡಿ, ಅವರಿಗೆಲ್ಲ ಇದೆ, ಅವರ ಲೈಫಲ್ಲಿ ಎಲ್ಲದೂ ಇದೆ, ಬಟ್ ಪ್ರೀತಿ ಅನ್ನೋದು ಇಲ್ಲ ಅನ್ನೋವಂಥದ್ದು. ದ ಹೆರೋಫೆಂಟ್ ಬರ್ತಿದೆ, ದ ಹ್ಯಾಂಗ್ ಮ್ಯಾನ್ ಬರ್ತಿರೋದ್ರಿಂದ ಇಲ್ಲಿ ಲಾಸ್ಟ್ ಬಾಟಮ್ ಆಫ್ ದ ಕಾರ್ಡ್ ವೀಲ್ ಆಫ್ ಫಾರ್ಚೂನ್ ಬಂದಿದೆ.
ಸೊ ಇಷ್ಟು ವರ್ಷ ನೀವೇನು ನೋವು ತಿಂತಾ ಇದ್ರಿ ಅಥವಾ ಇಷ್ಟು ವರ್ಷ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನೆಲ್ಲ ಕ್ಲಾಶಸ್ ಆಗ್ತಾ ಇತ್ತು ಅದೆಲ್ಲ ಅವರು ಸರಿ ಮಾಡ್ತಾರೆ. ಇಲ್ಲಿ ನಿಮಗೆ ಒಂದೇನೋ ಭರವಸೆ ಬರ್ತಾ ಇದೆ, ಭರವಸೆ ಕೊಡ್ತಾ ಇದ್ದಾರೆ, ಅಥವಾ ಹೋಪ್ ನಿಮಗೆ ಬರ್ತಿರ್ಬೋದು, ಅಥವಾ ನಿಮ್ಮ ಪರ್ಸನಿಗೆ ಹೋಪ್ ಇದೆ, ಈ ಒಂದು ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತೀನಿ ಅಥವಾ ಎಲ್ಲ ಪ್ರಾಬ್ಲಮ್ಗಳನ್ನ ಬಗೆಹರಿಸ್ತೀನಿ. ಟೈಮ್ ಬೇಕಾಗಿದೆ ಅವರಿಗೆ, ಟೈಮಿಗೋಸ್ಕರ ಕಾಯ್ತಾ ಇದ್ದಾರೆ. ಈಗ ಅವರ ಟೈಮಲ್ಲಿ ಇರ್ಬೋದು ಅಥವಾ ನಿಮ್ಮ ಟೈಮ್ ಬ್ಯಾಡ್ ಟೈಮ್ ಆಗಿರ್ಬೋದು. ಬಟ್ ವೀಲ್ ಆಫ್ ಫಾರ್ಚೂನ್ ಬರ್ತಿರೋದ್ರಿಂದ ನೆಕ್ಸ್ಟ್ ಫ್ಯೂಚರಲ್ಲಿ ನೀವು ತುಂಬ ಚೆನ್ನಾಗಿ ರಿಲೇಶನ್ಶಿಪ್ನ ಲೀಡ್ ಮಾಡ್ತೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸಿಂಹ ರಾಶಿಯವರ ಪ್ರೆಸೆನ್ಸ್ ಅಂತೂ ಇಲ್ಲಿ ತುಂಬ ಆ್ಯಕ್ಟ್ ಆಗ್ತಾ ಇದೆ. ಓಕೆ, ನಿಮ್ಮ ಪರ್ಸನಲ್ ರಾಶಿ ಆಗಿರ್ಬೋದು, ನಿಮ್ಮ ರಾಶಿಗಳಾಗಿರ್ಬೋದು, ಏರ್ ಸೈನ್ ಆ್ಯಂಡ್ ವಾಟರ್ ಸೈನ್. ಓಕೆ, ಇದಕ್ಕೆ ಏಂಜಲಿಂದ ಏನು ಗೈಡೆನ್ಸ್ ಬರ್ತಿದೆ ಚೆಕ್ ಮಾಡೋಣ. ನೀವು ಅವರಿಗೋಸ್ಕರ ಏನು ತ್ಯಾಗ ಮಾಡಿದ್ದೀರಲ್ಲ ಅದ್ರ ಬಗ್ಗೆ ಅವರು ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ತುಂಬಾ ಗೌರವ ಇಟ್ಕೊಂಡಿದ್ದಾರೆ ಅಂತ ಇಲ್ಲಿ ಚಾನಲೈಸ್ ಆಗ್ತಿದೆ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಹ್ಯಾಂಡಲ್ ಬ್ಯಾಗ್ಸಲ್ಲೂ ಕೂಡ ಅದೇ ಥರನೇ ಎನರ್ಜಿ ನನಗೆ ಬರ್ತಾ ಇತ್ತು. ಓಕೆ, ವೆಯ್ಟ್ ಬರ್ತಾ ಇದೆ, ಪರ್ಫೆಕ್ಟ್ ಟೈಮಿಂಗ್, ಓಕೆ, ನಾಟ್ ದ ರೈಟ್ ಟೈಮ್ ಬರ್ತಾ ಇದೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್ ಅಪಾರ್ಚುನಿಟಿ. ವಾವ್, ನೈಸ್. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಇಲ್ಲಿ ಒಬ್ಬರು ಹೆಲ್ಪ್ ಬೇಕಾಗಿದೆ ನಿಮಗೆ, ನಿಮ್ಮೊಬ್ಬರು ಕೈಯಲ್ಲಿ ಇದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಕಾಣಿಸ್ತಿದೆ. ಇಲ್ಲಿ ಕೆಲವೊಬ್ರು ಸಿಚುವೇಶನ್ ನೋಡಿದಾಗ ನೀವು ಎಲ್ಲರ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತಿದ್ರಿ, ಎಲ್ಲರೂ ನಿಮ್ಮ ಹತ್ರ ಪ್ರಾಬ್ಲಮ್ ಅಂತ ಬಂದಾಗ ಬೇಗ ಬಗೆಹರಿಸಿ ಕೊಡ್ತಿದ್ರಿ. ಇವಾಗ ನೀವೇ ಪ್ರಾಬ್ಲಮಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀರಾ. ಆ ಪ್ರಾಬ್ಲಮ್ನ ನಿಮಗೆ ಬಗೆಹರಿಸ್ಕೊಳ್ಲಿಕ್ಕೆ ನಿಮಗೆ ಆಗ್ತಾ ಇಲ್ಲ, ಇನ್ನೊಬ್ರು ಯಾರಾದರೂ ಹೆಲ್ಪ್ ಬೇಕು ಅಂತ ನಿಮಗೆ ಆ ಥರ ಫೀಲ್ ಆಗ್ತಾ ಇದೆ. ಓಕೆ, ಬಟ್ ನೋಡಿ, ಇಲ್ಲಿ ನೀವು ಯಾರದೇ ಒಬ್ಬರು ಸಹಾಯ ತಗೊಂಡ್ರು ಕೂಡ ನಿಮಗೆ ಅದು ತುಂಬಾ ಒಂದು ಪಾಸಿಟಿವ್ ರಿಸಲ್ಟ್ ಸಿಗತ್ತೆ ಅಂತೇಳಿ ಕಾಣಿಸ್ತಿದೆ. ನಿಮಗೆ ನೋಡಿ, ನೀವು ಎಲ್ಲರ ಹತ್ರ ನೀವು ಹೇಗೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ರಿ, ನಿಮ್ಮ ಹತ್ರ ಎಲ್ಲರೂ ಹೆಲ್ಪ್ ಹೇಗೆ ತಗೊಳ್ತಿದ್ರು, ಬಟ್ ಈ ಒಂದು ಸಿಚುವೇಶನಲ್ಲಿ ನಿಮಗೆ ಹೆಲ್ಪ್ ಅವಶ್ಯಕತೆ ಇದೆ. ನೀವು ಬೇರೆಯವರ ಅವಶ್ಯಕತೆ ಅಂದರೆ ಬೇರೆಯವ್ರ ಹತ್ರ ನೀವು ಹೆಲ್ಪ್ ಕೇಳೋಂಥ ಅವಶ್ಯಕತೆ ನಿಮಗೆ ಬಂದಿದೆ ಅಂತೇಳಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಏನಾದರೂ ನೀವು ನಿರ್ಧಾರ ಮಾಡ್ತಿದ್ರೆ ಇದನ್ನು ಇಲ್ಲಿಗೆ ಬ್ರೇಕಪ್ ಮಾಡಿಬಿಡ್ಬೇಕು, ಅಥವಾ ಈ ವ್ಯಕ್ತಿನ ಇಲ್ಲೇ ಬಿಟ್ಬಿಡ್ಬೇಕು, ಅಥವಾ ರಿಲೇಶನ್ಶಿಪ್ನ ಇಲ್ಲೇ ಎಂಡ್ ಮಾಡಿಬಿಡ್ಬೇಕು, ಏನಾದರೂ ಆ ಥರ ಡಿಸಿಷನ್ನ ತಗೊಳ್ತಾ ಇದ್ರೆ ನೋ ಅಂತ ಇಲ್ಲಿ ಆನ್ಸರ್ ಬರ್ತಿದೆ. ನೀವು ಆ ಥರ ಡಿಸಿಷನ್ನ ತಗೊಳ್ಬೇಡಿ. ಪರ್ಫೆಕ್ಟ್ ಟೈಮಿಂಗ್ವರೆಗೆ ಸ್ವಲ್ಪ ವೆಯ್ಟ್ ಮಾಡಿ. ಟೈಮ್ ಇವಾಗ ಕೆಟ್ಟಿರ್ಬೋದು, ಬಟ್ ಎಲ್ಲ ಟೈಮು ಒಂದೇ ಥರನೇ ಇರಲ್ಲ. ಲೈಫಲ್ಲಿ ಎಲ್ಲರೂ ಒಂದೇ ಥರನೇ ಇರಲ್ಲ. ಅವರ ಸಿಚುಯೇಷನ್, ಅವರ ಭಾವನೆ, ಅವರ ಒಂದು ಫೀಲಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಡೇ ಬೈ ಡೇ ಅವರ ಚೇಂಜಸ್ ನೋಡ್ಬೋದು ನೀವು. ಅವ್ರ ಫೀಲಿಂಗ್ಸ್ ಇರ್ಬೋದು, ಅವರ ಚೇಂಜಸ್, ಅವರಲ್ಲಿ ಆಗುವಂಥ ಬದಲಾವಣೆಗಳನ್ನ ನೀವು ನೋಡ್ಬೋದು. ಸೊ ಹಾಗಾಗಿ ಇವಾಗಲೇ ಒಂದೇ ದಿನಕ್ಕೆ ನೀವು ನಿರ್ಧಾರಗಳನ್ನು ತಗೊಬೇಡಿ. ಸ್ವಲ್ಪ ಟೈಮ್ ತಗೊಂಡು ವೆಯ್ಟ್ ಮಾಡಿ, ಪರ್ಫೆಕ್ಟ್ ಟೈಮಿಂಗ್ವರೆಗೆ ವೆಯ್ಟ್ ಮಾಡಿ. ಅಪಾರ್ಚುನಿಟಿ ಬರ್ತಿರೋದ್ರಿಂದ ಸಕ್ಸಸ್ ಆಗುತ್ತೆ ಈ ಒಂದು ಪ್ರೀತಿಯಲ್ಲಿ. ಸೊ ಅಲ್ಲಿವರೆಗೆ ವೆಯ್ಟ್ ಮಾಡಿ ಅಂತ ಇಲ್ಲಿ ನಿಮಗೆ ಇಲ್ಲಿ ಬರ್ತಿರೋಂಥ ಏಂಜಲ್ ಗೈಡೆನ್ಸ್ ಮೆಸೇಜಸ್ ಆಗಿದೆ. ಓಕೆ, ಸೊ ಹಾಗಾಗಿ ಈ ಹುಣ್ಣಿಮೆ ದಿನ ನೀವು ಆಲ್ರೆಡಿ ಯಾರೆಲ್ಲ ರಿಲೇಶನ್ಶಿಪ್ಪಲ್ಲಿ ಪೇನ್ ಅನುಭವಿಸ್ತಿದ್ದೀರಾ ಅಥವಾ ಪ್ರಾಬ್ಲಮ್ನ ನೋಡ್ತಾ ಇದ್ದೀರಾ, ಡೆಫಿನೆಟ್ಲಿ ಈ ಒಂದು ಹುಣ್ಣಿಮೆ ರಿಚುವಲ್ಸ್ ನಿಮಗೆ ಹೆಲ್ಪ್ ಆಗ್ಬೋದು. ಯಾರು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ನಿಮ್ಮ ರಿಲೇಶನ್ಶಿಪ್ನ ಸರಿ ಮಾಡ್ಕೊಳ್ಳಿ. ಓಕೆ, ಸೊ ರಿಲೇಶನ್ಶಿಪ್ಪಲ್ಲಿ ಇದ್ದಂಥ ನೆಗೆಟಿವಿಟಿನೆಲ್ಲ ರಿಮೂವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.